ಪವನ್ ಅವ್ರಿಗೆ ಫಸ್ಟ್ ಟೈಮ್ ಪುನೀತ್ ಅವ್ರ ಕಾಲ್ ಶೀಟ್ ಸಿಕ್ತು ನನಗೆ ಸಿನಿಮಾ ಮಾಡೋಕ್ಕೆ ಅಂದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು? ಫಸ್ಟ್ ರಿಯಾಕ್ಷನ್ ಈಗ ನಾನು ಅದೇ ಹೇಳೋದು, ಯಾವುದೇ ಒಬ್ಬ ನಿರ್ದೇಶಕನಿಗೆ ಪುನೀತ್ ಸರ್ ಸಿನಿಮಾ ಮಾಡಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ. ಸೊ ಅದೇ ಥರ ನನಗೂ ಅದೊಂದು ಕನಸಿತ್ತು. ಮೋರೋವರ್ ನಾನು ಅದೇ ಅಪ್ಪು ಸರ್ ಫ್ಯಾನ್. ಸೊ ಹಾಗಾಗಿ ನಾನು ಅದೇ ಹೇಳಿದ್ದೆ, ನಾನು ಆ್ಯಕ್ಚುಲಿ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ನಾನು 10th ಇದ್ದಾಗ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು ಧಾರವಾಡ ಪದ್ಮ ಥಿಯೇಟ್ರಲ್ಲಿ. 10 ಸತಿ ನೋಡಿದ್ದೆ ಆ ಸಿನಿಮಾನ. ನಾನು ಡೈರೆಕ್ಟರ್ ಆಗ್ತೀನಿ ಅಂತ ನಾನೇ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ. ಆಗಿದ್ದ ದಿವಸ ಒಂದು ಸತಿ ಅಪ್ಪು ಸರಿಗೆ ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದು ಸಿಕ್ಕಿದಾಗ ಓಕೆ ಒಂದು ಮೆಟ್ಲು ಹತ್ತಿದ್ದೀನಿ ಅಂತ. ಬಟ್ ಅವತ್ತಿಂದನೇ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಈಗ ಬೀಯಿಂಗ್ ಅ ಫ್ಯಾನ್, ಈಗ ನನಗೆ ಗೊತ್ತು ಯಾವ ಥರ ನಾವು ಅವ್ರು ನೋಡೋಕ್ಕೆ ಇಷ್ಟಪಡ್ತೀವಿ ಅಭಿಮಾನಿಗಳು. ಸೊ ಅದು ಜವಾಬ್ದಾರಿ ನನ್ನ ಮೇಲೆ ಇದ್ದಿದ್ದರಿಂದ ಸೊ ಐ ವಾಸ್ ವೆರಿ ಕೇರ್ಫುಲ್ ಅಟ್ ಎವ್ರಿ ಸ್ಟೆಪ್. ಎಲ್ಲ ಸ್ಟೆಪ್ಪಲ್ಲೂ ಲೈಕ್ ಐ ವಾಸ್ ವೆರಿ ಕೇರ್ಫುಲ್, ಲೈಕ್ ತುಂಬ ಯೋಚನೆ ಮಾಡಿ ಮಾಡೋದಂಥ ಸಿನಿಮಾ. ಮತ್ತು ಈಗ ಏನು ಸಾರ್ಥಕ, ಜನ್ಮ ಸಾರ್ಥಕ ಯಾವಾಗ ಆಗೋಗಿದೆ, ಅವ್ರ ಜೊತೆ ವರ್ಕ್ ಮಾಡೋ ಜನ್ಮ ಸಾರ್ಥಕ ಆಗೋಗಿದೆ. ಸೊ ಈಗ ಅದು ರಿಲೀಸ್ ಆಗಿದ್ರೆ ಸಕ್ಸಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಪು ಅವರೇನೋ ಹೇಳ್ತಾ ಇದ್ರು ನಾನು ಸಿಕ್ಕಾಪಟ್ಟೆ ಟೆನ್ಷನಲ್ಲಿ ಇದ್ದೀನಿ ಅಂತ. ಪವನ್ ಫುಲ್ ಕೂಲ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಆ ಕಾನ್ಫಿಡೆನ್ಸ್? ಅದ್ರ ಹಿಂದಿನ ಒಂದು ರಹಸ್ಯ ಏನು? ನಾನು ಧೋನಿ ಥರ, ಅದಕ್ಕೆ ಕ್ಯಾಪ್ಟನ್ ಕೂಲ್. ಸೊ ಹಂಗೇನಿಲ್ಲ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ಚೆನ್ನಾಗಿ ಬಂದಿದೆ. ಓಕೆ, ಅಷ್ಟೇ ಹೇಳಕ್ ಇಷ್ಟಪಡೋದು, ಇನ್ನೇನು. ಐ ಲೈಕ್ ದಟ್ ಕಾನ್ಫಿಡೆನ್ಸ್. ಏನು ಹೇಳ್ಬೇಕಾದ್ರೆ ಸರ್ ನನಗಿದೆ, ನಾನೇನು ಮಾಡ್ತೀನಿ, ನನಗೆ ಈ ಥರನೇ ಇರಬೇಕು ಅಂತ ಒಂದು ಡ್ರೀಮ್ ಇದೆ, ಅದನ್ನು ನಾನು ಆ ಥರನೇ ತರ್ತೀನಿ ಮೇಲೆ. ಸೊ ಅದು ಖುಷಿ ಆಗುತ್ತೆ ಅದು ಕೇಳಿದಾಗ. ಸೊ ಅವ್ರ ಇಡೀ ಟೀಮ್ ಇರ್ಬೋದು, ಅವರ ಅಸಿಸ್ಟೆಂಟ್ಸು, ನಮ್ಮ ಸಿನಿಮಾ ಕ್ಯಾಮ್ರಾಮ್ಯಾನ್, ಎಲ್ಲದಕ್ಕಿಂತ ಚೆನ್ನಾಗಿ ಅಫ್ಕೋರ್ಸ್ ಜಯಣ್ಣ ಭೋಗೇಂದ್ರ ಅವರು, ಪ್ರೊಡ್ಯೂಸರ್ಸ್ ಆಫ್ ದ ಫಿಲ್ಮ್. ಸೀರಿಯಸ್ಲಿ ಪಿಲ್ಲರ್ಸ್ ಆಫ್ ದ ಮೂವಿ. ಎಲ್ಲರೂ ನನಗೆ ಹೇಳ್ತಾ ಇದ್ದಾರೆ ಲೈಕ್ ಈ ಸಿನಿಮಾ ಆ್ಯಕ್ಚುಲಿ ಅಪೋಸರಿ ಕತೆ ಹೇಳಿದಾಗಲೂ ಅಷ್ಟೇ, ಇದು ಅಷ್ಟು ಮ್ಯಾಸಿವ್ ಆಗಿ ಬರಬೇಕು. ಲೈಕ್ ಆ ಮ್ಯಾಸಿವ್ ಆಗಿ ನಾವು ಅನ್ಕೊಂಡಿರೋ ವಿಷನ್ನ ತರೋದಕ್ಕೆ ಕಾರಣನೇ ಸೀರಿಯಸ್ಲಿ ಜಯಣ್ಣ ಭೋಗೇಂದ್ರ. ತುಂಬ ಜನ ಕೇಳ್ತಾ ಇದ್ದಾರೆ ರಣವಿಕ್ರಮ ಸ್ವಮೇಕ ರೀಮೇಕ ಅಂತ. ಯಾಕಂದ್ರೆ ಈ ಹಿಂದಿನ ಅಪ್ಪು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರೀಮೇಕ್ ಆಗಿದ್ದಿರಬಹುದು ಅಥವಾ ಇನ್ನೊಂದಿರ್ಬೋದು. ಒಟ್ಟಿನಲ್ಲಿ ರಣವಿಕ್ರಮ ಸ್ವಮೇಕ ರೀಮೇಕ ಅಂತ ಎಲ್ಲರೂ ಈ ಕ್ವಶನ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕ್ವಶನ್ ಇದು. ನಾನು ರೀಮೇಕ್ ಮಾಡೋದೇ ಇಲ್ಲ. ಅವ್ರು ಮಾಡೋದೇ ಇಲ್ಲ. ಪವನ್ ಮಾಡಲ್ಲ. ಓಕೆ, ಸ್ವಮೇಕ್ 100% ಸ್ವಮೇಕ್. ಓಕೆನಾ? ಅಭಿಮಾನಿಗಳಿಗೋಸ್ಕರ ಕೇಳಿದ ಪ್ರಶ್ನೆ ಇದು. ತುಂಬಾ ಜನ ಕೇಳ್ತಾ ಇದ್ರು ಈ ಪ್ರಶ್ನೆನ. ಹಾಗಾಗಿ ಸೊ ರಣವಿಕ್ರಮದಲ್ಲಿ ಎಲ್ಲರೂ ಏನೋ ಹೇಳ್ತಾರೆ, ಏನೋ ಕಾಕಿ ಹಾಕಿದ ತಕ್ಷಣ ಏನೋ ಒಂದು ಪವರ್ ಅಲ್ಲಿ ವರ್ಕ್ ಆಗತ್ತೆ ಅಂತ. ಪುನೀತ್ ಕೂಡ ಇದರಲ್ಲಿ ಕಾಕಿ ಹಾಕಿದ್ದಾರೆ. ಆ ಥರದ್ದು ಏನಾದರೂ ನಿಮಗೆ ಕಾಕಿ ಹಾಕಿದಾಗ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ? ಅಂದರೆ ಕಾಕಿ ಹಾಕಿದ್ರೆ ಕಾಪ್ ರೋಲ್ ಮಾಡುವಾಗ ಕಾಕಿ ಮೈ ಮೇಲೆ ಹಾಕಿದ ತಕ್ಷಣ ನೀವು ಹೇಳ್ತಿರೋದು ಅಂದರೆ ಕಾಕಿ ಮೈಯಲ್ಲಿ ಬಿದ್ದರೆ ಆ ವೈಬ್ರೇಷನ್ ಇದೆಯಾ? ಖಂಡಿತವಾಗ್ಲಿದೆ. ಇದೆಯಾ? ಖಂಡಿತವಾಗ್ಲಿದೆ. ಏನೋ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ಆ ಬಟ್ಟೆ ಮೈಯಲ್ಲಿ ಬಿದ್ಮೇಲೆ ಅಷ್ಟೇ ಏನೋ ಒಂದು ಪವರ್ ಮೇಲೆ ಇರುತ್ತೆ. ಒಂಥರ ಭಾರಿ ಖುಷಿ ಆಗುತ್ತೆ ಕಾಕಿ ಹಾಕಿದ್ರೆ. ಓಕೆ, ಈಗ ಅನ್ಸುತ್ತೆ ಸಾಯಿ ಕುಮಾರ್ ಅವರು ಎಷ್ಟು ಖುಷಿ ಪಟ್ಟಿರ್ಬೇಕು ಅಂತ ಸಿನಿಮಾದಲ್ಲಿ ಕಾಕಿ ಹಾಕಿದ್ದಾರೆ ಅವರು. ಓಕೆ, ರಣವಿಕ್ರಮ ಅನ್ನೋದು ಅಪ್ಪು ಕ್ಯಾರೆಕ್ಟರಾ ಫಿಲ್ಮಲ್ಲಿ? ರಣವಿಕ್ರಮ ಅನ್ನೋದು ಇನ್ನೇನು 48 hours ಅಷ್ಟೇ ಅಲ್ವಾ? ಕೈ ಇಷ್ಟು ದಿವಸನೇ ಕಾದ್ಬಿಟ್ಟಿದ್ದೀವಿ. ಅಲ್ಲ, ವಿಕ್ರಮ್ ಅನ್ನೋದು ಫಿಲ್ಮಲ್ಲಿ ಅವರ ಹೆಸರು. ಓಕೆ, ರಣ ಅನ್ನೋದು ಕ್ಯಾರೆಕ್ಟರ್ ಇಂದ ಬರುತ್ತೆ ಆ ಹೆಸರು. ಓಕೆ, ರಣವಿಕ್ರಮ ಸಿನಿಮಾದಲ್ಲಿ ನೀವು ತುಂಬಾ ಇಂಪ್ರೆಸ್ ಆದಂತ ಹಾಡು ಯಾವುದು? ನಾನು ತುಂಬಾ ಇಂಪ್ರೆಸ್ ಆದಂತ ಹಾಡು ನಿಜ ಹೇಳಬೇಕು, ನನಗೆ ತುಂಬ ಇಷ್ಟ ಆಗಿದ್ದು ಹಾಡು ಜಗವೇ ಒಂದು ರಣರಂಗ. ಆ ಹಾಡನ್ನ ಅಂದರೆ ಒರಿಜಿನಲ್ ಹಾಡಲ್ಲ ಅದು, ಅಪ್ಪಾಜಿಯವ್ರ ಹಾಡನ್ನು ಯೂಸ್ ಮಾಡಿಲ್ಲ. ಆ ಲೈನ್ಸ್ ಮಾತ್ರ ತೆಗೆದು ಅದನ್ನು ರೀಮಿಕ್ಸ್ ಮಾಡಿ ಅದರಲ್ಲಿ ನನ್ನ ಫೇವ್ರೆಟ್ ಬಿಟ್ ಒಂದಿದೆ, ಟ್ರಂಪೆಟ್ ಬಿಟ್, ಅದನ್ನು ಯೂಸ್ ಮಾಡಿದ್ದಾರೆ. ಆ ಹಾಡನ್ನ ಕುನಲ್ ಗಾಂಜಾವಾಲ ಹಾಡಿದ್ದಾರೆ, ಪವನ್ ಲಿರಿಕ್ಸ್ ಬರೆದಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅದ್ಭುತವಾಗಿದೆ. ಐ ಲವ್ ದಟ್ ಸಾಂಗ್. ಇನ್ಫ್ಯಾಕ್ಟ್ ಆ ಸಿನಿಮಾ ಆ ಹಾಡನ್ನ ಕೊರಿಯೋಗ್ರಫಿ ಕೂಡ ಅಷ್ಟೇ. ನನಗೆ ಸಿಕ್ಕಾಪಟ್ಟೆ ಹೇಳಲಿಕ್ಕೆ ಇಷ್ಟ ಇಲ್ಲ, ಬಟ್ ಆ ಸಿನಿಮಾ ಬರಲಿ ಅದರಲ್ಲೇ ಕಾಣ. ಐ ಥಿಂಕ್ ದಟ್ಸ್ ಒನ್ ಆಫ್ ಮೈ ಮೋಸ್ಟ್ ಫೇವರೇಟ್. ಫಸ್ಟ್ ಸ್ಟಾರ್ಟಿಂಗ್ ಬಿಟ್ ಹೇಳ್ಬೋದಾ? ಏನು ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ. ಸೂಪರ್. ಈ ಹಾಡನ್ನ ನೀವು ಶಿವಣ್ಣ ಅವ್ರದ್ದು ಹಾಡನ್ನ ನೋಡಿದಾಗ ಏನು ಅನ್ಸುತ್ತೆ? ನಾನು ಸುಮಾರು ಆ ಹಾಡನ್ನ ನಾನು ಮಾತ್ರ ಅಲ್ಲ, ನಮ್ಮ ಇಡೀ ಗ್ರೂಪ್ ಆಫ್ ಫ್ರೆಂಡ್ಸ್ ನಾವು ಆ ಟೈಮಲ್ಲಿ 88ರಲ್ಲಿ ಈ ಸಿನಿಮಾ ಬಂದಿದೆ ರಣರಂಗ. ಈ ಹಾಡನ್ನ ಎಷ್ಟು ಸಲ ಕೇಳ್ಬಿಟ್ಟಿದ್ದೀವಿ ಅಂದರೆ ಕನಸರೆಲ್ಲ ಬರೋದು ಆ ಹಾಡು. ಶಿವನ ಡ್ಯಾನ್ಸು, ಚಿನ್ನಿ ಪ್ರಕಾಶ್ ಅವ್ರ ಕೊರಿಯೋಗ್ರಫಿ, ಆ ಸಾಂಗಲ್ಲಿದ್ದಂಥ ಒಂದು ಜೋಶು. ಈಗಲೂ ಯಾವ ಥರ ಡಿಪ್ರೆಸ್ ಆದರೆ ಆ ಹಾಡನ್ನ ಹಾಕೊಂಡು ಕೇಳಿಬಿಡ್ತೀನಿ. ನಮ್ಮ ಅಪ್ಪಾಜಿ ಅವ್ರು ಹಾಡಿದ ಹಾಡನ್ನ ಥರ ತುಂಬ ಹುಮ್ಮಸ್ ಕೊಡುತ್ತೆ. ಅದು ಪಣಬಿಡು ಅಂತ ಒಂದು ಹಾಡು ಅಪ್ಪು ಸಿನಿಮಾದು. ಸೊ ದೀಸ್ ಆರ್ ಮೈ ವೆರಿ ನನ್ನ ತುಂಬ ಫೇವ್ರೇಟ್ ಆದಂಥ ಹಾಡುಗಳು.
ಬಟ್ ಸಿನಿಮಾದಲ್ಲಿ ನೀನೇ ಹಾಡನ್ನ ಅಪ್ಪು ಅವ್ರ ಹತ್ರ ಹಾಡಿಸ್ಬೇಕು ಅನ್ನೋದು ನಿಮ್ಮ ಆಸೆನಾ, ಅಭಿಮಾನಿಗಳ ಬೇಡಿಕೆನಾ? ಇಲ್ಲ, ಅದು ನನ್ನ ಆಸೆನೆ. ಯಾಕಂದ್ರೆ ಟ್ಯೂನ್ ಮಾಡಿದಾಗ್ಲೇನೆ ಅದು ಅಪ್ಪು ಸರ್ಗಿಂತ ಎತ್ತಿಟ್ಬಿಟ್ಟಿದೆ. ಯೂಶಲಿ ಒಂಥರ ಪೆಪಿ ಸಾಂಗ್, ಮಾಸ್ ಸಾಂಗ್ಸ್ ಅನ್ನ ಹಾಡಿಸ್ತಾರೆ ಎಲ್ಲರೂ. ತುಂಬಾ ಮೆಲೋಡಿ ಸಾಂಗ್. ಸೊ ಅಪ್ಪು ಅವ್ರ ಹತ್ರನೇ ಯಾಕೆ ಹಾಡಿಸ್ಬೇಕು ಅನ್ಸುತ್ತೆ? ಅದೇ ಗುರುವಾರ ಸಂಜೆ ಅಪ್ಪು ಸರ್ ಇಷ್ಟು ಚೆನ್ನಾಗಿ ಮೆಲೋಡಿ ಆಡಿದ್ದಾರೆ. ದೇವರಳೆ ಅದು ಪವರ್ ಸಿನಿಮಾ ಅಲ್ಲ, ಅದು ನೋಡ್ಬಿಟ್ಟು ಅದು ಕೇಳಿ ಲ್ಯಾಂಗ್ವೇಜ್ ಬರ್ತಿರಲ್ಲ. ನಮ್ಮ ಎಷ್ಟೊಂದು ಜನ ಕೆಲವು ತಮಿಳ್ ಟೆಕ್ನಿಷಿಯನ್ಸ್ ಬಂದಿದ್ರು, ನಮ್ಮ ಕ್ಯಾಮ್ರಾಮನ್ ಅಸ್ಟೆಂಟ್ಸ್ ಎಲ್ಲ, ಅವರೆಲ್ಲ ಲೈಕ್ ಅಪ್ಪು ಸರ್ ಹತ್ರ ಹೇಳ್ತಾರೆ, ಸರ್ ಆ ಪಾಟ್ನೆಲ್ಲ ಇருக்கு ಸರ್, ಗುರುವ ಅದೆಲ್ಲ ಫುಲ್ ಲಿರಿಕ್ಸ್ ಆಡ್ತಾ ಇದ್ರು ಅವರು. ಸೊ ಅದು ಮೆಲೋಡಿ, ಅವ್ರ ವಾಯ್ಸ್ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ರು. ಸೊ ಅದು ನಾವು ಟ್ಯೂನ್ ಮಾಡಬೇಕಾದ್ರೇ ಇದು ಫಿಕ್ಸ್ ಆಗಿದೆ, ಒಂದು ಮೆಲೋಡಿ ಇದೆ. ಸೊ ಇಬ್ರು ಡ್ಯುಯೆಟ್, ಲವ್ ಡ್ಯುಯೆಟ್, ಅದು ಅಪ್ಪು ಸರೇ ಆಡ್ಲಿ ಅಂತ. ನಮಗೂ ಒಂಥರ ಯಾಕೆ ಡ್ಯುಯೆಟ್ ಆಡೋಕೆ ತುಂಬ ಖುಷಿ. ಓಕೆ, ಈ ಸಿನಿಮಾ ರಣವಿಕ್ರಮದಲ್ಲಿ ಇಬ್ರು ಹೀರೋಯಿನ್ಸ್, ಒಂದು ಅದಾ ಶರ್ಮಾ, ಇನ್ನೊಂದು ಅಂಜಲಿ. ಇಬ್ಬರಲ್ಲಿ ಯಾರು ಹಿತವರು? ಇಬ್ಬರಲ್ಲಿ ಯಾರು ಹಿತವರು, ಯಾರು ಹಿತವರು ಒಳ್ಳೇದು? ಇಲ್ಲ ಪಾಪ, ಇಬ್ರು. ಐ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸಸ್ ಲೈಕ್ ದಟ್. ಯಾಕಂದ್ರೆ ಅವ್ರವ್ರ ಇದರಲ್ಲಿ ಅವ್ರು ಖಂಡಿತವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ಫ್ಯಾಂಟಾಸ್ಟಿಕ್, ಬೋತ್ ಆರ್ ಲವ್ಲಿ, ವೆರಿ ಗುಡ್ ಆ್ಯಕ್ಟ್ರೆಸಸ್. ಆ್ಯಂಡ್ ಅಫ್ಕೋರ್ಸ್ ಆದರ್ಶ್ ಶರ್ಮಾ ಅವ್ರ ಸಿನಿಮಾ ಯಾವುದು ನೋಡಿರಲಿಲ್ಲ ಈ ಸಿನಿಮಾಗೆ ಮುಂಚೆ, ಬಟ್ ಅಂಜಲಿ ಅವ್ರದ್ದು ಸುಮಾರು ಸಿನಿಮಾಗಳು ನೋಡಿದ್ದೆ. ನಾನು ಅಂಜಲಿ ಅವ್ರ ಪರ್ಫಾರ್ಮೆನ್ಸ್ನ ತುಂಬ ಇಷ್ಟಪಡ್ತೀನಿ. ಐ ಥಿಂಕ್ ಶಿ ಇಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಸೀತಮ್ಮ ವಾಕಿಟ್ಲು ಸಿನಿಮಾದಲ್ಲಿ ಎಂಗೆಯು ಮೆಪ್ಪೋದುಂ, ಸೀತಮ್ಮ ವಾಕಟ್ ನೋಡಿಲ್ಲ. ಎಂಗೆಯು ಮೆಪ್ಪೋದುಂ, ಆಮೇಲೆ ಇನ್ನೊಂದು ಯಾವುದೋ ಒಂದು ತಮಿಳ್ ಸಿನಿಮಾದಲ್ಲಿ ಸೇಲ್ಸ್ ಗರ್ಲ್ ಆಗಿ ಆ್ಯಕ್ಟ್ ಮಾಡಿದ್ದಾಳೆ ಹುಡುಗಿ, ಅಂಜಲಿ, ಗೀತಾಂಜಲಿ ಸಮಥಿಂಗ್ ಆ ಥರ ಅಂಗಡಿ ತೇರು ಅಂತ. ಅಂಗಡಿ ತೇರು. ಶಿ ವಾಸ್ ಫ್ಯಾಂಟಾಸ್ಟಿಕ್ ಇನ್ ದಟ್ ಫಿಲ್ಮ್. ನನಗೆ 2 ಸಿನಿಮಾದಲ್ಲಂತೂ ಶಿ ಈಸ್ ಇಂಪ್ರೆಸ್ ಮೀ ಲೈಕ್ ಕ್ರೇಜಿ. ತುಂಬ ಒಳ್ಳೆ ಅದ್ಭುತವಾದ ನಟಿ. ಆ್ಯಕ್ಚುಲಿ ಅಪ್ಪು ಸರ ಹೇಳ್ತಾ ಇದ್ದಾರೆ, ಅದೇ ಜಗವೇ ಒಂದು ರಂಗ ಸಾಂಗು ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಂತ. ಅದೇನಿಲ್ಲ ಅಂದರೂ ದಿನಕ್ಕೆ ಒಂದೊಂದು ಶಾರ್ಟ್ ಅಂತ ಲೆಕ್ಕ ಹಾಕಿದ್ರು ಒಂದು 42 ದಿವಸ ಶೂಟಿಂಗ್ ಮಾಡಿದ್ವಿ ಆ ಸಾಂಗ್ನ. ಸೀನ್ಗಳನ್ನೇ ಹಾಡಿನ ಮೇಲೆ ಸೀನ್ಗಳಲ್ಲ, ಸೊ ಪರ್ಟಿಕ್ಯುಲರ್ ಒಂದು ಮಾಂಟೇಜ್ ಈ ಥರ ಬೇಕು ಅಂತಲೇ ಮಾಡಿರೋದು. ಹೇಗೆಂದರೆ ಇಟ್ಸ್ ಹೀರೋಯಿಸಮ್ ಎಕ್ಸ್ಟ್ರಾವೆಗೆನ್ಸ್ ಅಂತಲೇ ಹೇಳಬೇಕು. ಬಿಕಾಸ್ ಅದರಲ್ಲಿ ಆ ಪರ್ಟಿಕ್ಯುಲರ್ ಅದು ನೀವು ಸಿನಿಮಾ ನೋಡ್ತೀರಾ ಇನ್ನೇನು ಗೊತ್ತಾಗುತ್ತೆ ನಿಮಗೆ. ಆ ಪೀಕಿಗೆ, ಆ ಟೈಮ್ಗೆ, ಆ ವಿಜುವಲ್ಸು, ಆ ಥೀಮ್ಸು, ಆ ಕಂಟೆಂಟ್ ಆಫ್ ದಿ ಶಾರ್ಟ್ಸ್ ಏನು ಬರಬೇಕು, ಅದು ಒಂದು 40 ಆರಾಮಾಗಿ ಶೂಟ್ ಮಾಡಿದ್ವಿ. ಪ್ರತಿಯೊಬ್ಬ ಕಲಾವಿದನು ಪ್ರತಿ ಸಿನಿಮಾಗೂ ಏನಾದರೂ ಒಂದು ಹೊಸತನ ಇರಬೇಕು, ನಾನು ಡಿಫ್ರೆಂಟಾಗಿ ಕಾಣಬೇಕು, ಅಥವಾ ಕತೆ ಡಿಫ್ರೆಂಟ್ ಆಗಿರಬೇಕು, ಏನೋ ಒಂದು ಹೊಸತನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಪುನೀತ್ ಈ ಸಿನಿಮಾದಲ್ಲಿ ಹೊಸತನ ಅಂತ ಅನ್ನೋದನ್ನ ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಜನ ಅಭಿಮಾನಿಗಳಾಗ್ತರು? ಇಲ್ಲ, ಹೊಸತನ ಅನ್ನೋದು ಯಾವಾಗಲೂ ಹೇಳೋದನ್ನ ತುಂಬ ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ, ಯಾಕಂದರೆ ಎಲ್ಲದರಲ್ಲೂ ಹೊಸತನ ತೋರ್ಸೋಕ್ಕಾಗಲ್ಲ. ಬಟ್ ಇರೋ ಅಂಥ ಒಂದು ಕತೆ ಕಾಲ್ಪನಿಕ, ರೈಟ್, ಕಾಲ್ಪನಿಕವಾದಂಥ ಒಂದು ಕತೆ, ನಾವೇನೋ ಒಂದು ಮೈಂಡಲ್ಲಿ ಫಾರ್ಮ್ ಮಾಡಿರ್ತಾರೆ. ಆ ಸಿನಿಮಾನ ಎಷ್ಟು ಅದ್ಭುತವಾಗಿ ತೋರಿಸ್ತೀವಿ ಅನ್ನೋದೇ ಹೊಸತನ ಸಿನಿಮಾದಲ್ಲಿ. ಸೊ ಅದು ಬಂದು ಖಂಡಿತವಾಗ್ಲೂ ಡೈರೆಕ್ಟ್ರಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ಎಷ್ಟು ಅದ್ಭುತವಾಗಿ ತೋರಿಸ್ತೀವಿ ಅಂತ ಹೋದಾಗ ಒಂದು ಕಡೆ ಫಸ್ಟ್ ಶಾರ್ಟಲ್ಲಿ ಡಿಫ್ರೆಂಟಾಗಿ ಕಂಡುಬಿಟ್ರೆ ಇಡೀ ಸಿನಿಮಾ ನಮ್ಗೆ ಡಿಫ್ರೆಂಟಾಗಿ ಕಾಣಕ್ಕೆ ಶುರು ಆಗುತ್ತೆ. ಅಬ್ಸಲ್ಯೂಟ್ಲಿ ಹೊಸದಾಗಿ ಕಾಣಕ್ಕೆ ಶುರು ಆಗುತ್ತೆ. ರಣವಿಕ್ರಮ ಸಿನಿಮಾ ಪುನೀತ್ ಅವ್ರು ನೋಡಿದಾರಾ? ಇನ್ನೂ ನೋಡಿಲ್ಲ, ಬರೀ ಡಬ್ಬಿಂಗ್ ಮಾಡೋ ಟೈಮಲ್ಲಿ ಮಾತ್ರ. ಓಕೆ, ಯಾಕೆ ಇನ್ನೂ ತೋರಿಸಿಲ್ಲ ಅಂದರೆ ಆ್ಯಕ್ಚುಲಿ ಸ್ವಲ್ಪ ಸರ್ನು ಲೈಕ್ ಇಲ್ಲ ನಾನು ಅಲ್ಲಿ ಅವಾಗಲೇ ನೋಡ್ತೀನಿ ಅಂತ ಹೇಳ್ತಿದ್ರು. ಮತ್ತೆ ಲೈಕ್ ಸ್ವಲ್ಪ ಪ್ರಿಪೇರ್ ಆಗೋದು ಲೈಕ್ ಫಸ್ಟ್ ಶೋ ನೋಡೋ ಜೋಶೇ ಅದು ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂದರೆ ನಾನು ಯಾವತ್ತೂ ನಾನು ಇಡೀ ಸಿನಿಮಾ ಕೂತ್ಕೊಂಡು ನೋಡಲ್ಲ. ಯಾವಾಗಲೂ ಒಂದು ಪದ್ಧತಿ, ಒಂದು 3 ದೇವಸ್ಥಾನಕ್ಕೆ ಹೋಗಿ ವೀರೇಶ ಥಿಯೇಟ್ರು ಆ ಏರಿಯಲ್ಲಿ ಯಾರು ಥಿಯೇಟ್ರ್ ರಿಲೀಸ್ ಆಗಿರುತ್ತೆ ಅಂದರೆ ವೀರೇಶ ಹೋಗ್ತೀವಿ ಸರಿ, ಅಲ್ಲಿ ರಿಲೀಸ್ ಆಗ್ತದೆ ನಮ್ಮ ಸಿನಿಮಾ. ಸೊ ಅಲ್ಲಿ ಹೋಗಿ ಒಂದು ದೇವ್ರಿಗೆ ನಮಸ್ಕಾರ ಮಾಡಿ ಅವ್ರ ಜೊತೆ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಒಂದು 10 ನಿಮಿಷ ಆ ಥರ ಸಿನಿಮಾ ನೋಡಿ ವಾಪಸ್ ಬರ್ತೀನಿ. ತಿರ್ಗಾ ಬರಬೇಕಾದ್ರೆ ಒಂದು 5-6 ಥಿಯೇಟ್ರ್ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಬರ್ತೀನಿ ಅಷ್ಟೇ, ಸ್ವಲ್ಪ ನೋಡ್ಕೊಂಬರ್ತೀನಿ.